ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಯಾತ ರಂಗಪ್ರಯೋಗವನ್ನು ತಮ್ಮ ಮುಂದೆ ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ರಾಮಾವತಾರ ಕಲ್ಪನೆ ಸತ್ಯಭಾಮಿಗೆ ಆಗೋದ್ರಿಂದ ಕೃಷ್ಣಾವತಾರವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು ಹೇಗೆ ಅಂತಂದರೆ 16,000 ಗೋಪಿಯರ 16,000 ಗೋಪಿಯರಾಳಿದ ಪ್ರೊಡನಾನು 16,000 ಗೋಪಿಯರಾಳಿದ ಪ್ರೊಡನಾನು ಮುದ್ದು ಕೃಷ್ಣ ಮುದ್ದು ಕೃಷ್ಣ ಬಂದೇನೆ ಗೋಪಾಲ ಬಂದೇನೆ ಮುದ್ದು ಕೃಷ್ಣ ಬಂದೇನೆ ಗೋಪಾಲ ಬಂದೇನೆ ತೆರೆಯ ಬಾಗಿಲ ತೆರೆ ನೋಡು ಸತ್ಯಭಾಮ, ಗೋಕುಲದಲ್ಲಿ ಮುದ್ದು ಮುಗ್ಧರ ಅಂತ ಗೋಪಿಕಾ ಸ್ತ್ರೀಯರಿರ್ತಕ್ಕಂಥ ಸತ್ವಗುಣ ಪ್ರತೀಕವಂಥ ಬೆಣ್ಣೆಯನ್ನು ಕದ್ದು 16,000 ಗೋಪಿಕಾ ಸ್ತ್ರೀಯರೊಡನೆ ರಮಿಸಿ ಅವರೆಲ್ಲರನ್ನು ಮುಕ್ತಿ ಪಥಕ್ಕೆ ಕರೆಯುತ್ತಿರುವಂಥ ದ್ವಾರಕಾನಾಥ, ನಾನು ಶ್ರೀಕೃಷ್ಣ ನಿನ್ನ ಬಾಗಿಲ ಬಳಿಗೆ ಬಂದಿದ್ದೀನಿ. ನಿನಗೆ ದರ್ಶನ ಕೊಟ್ಟು ನಿನ್ನನ್ನು ಉದ್ಧಾರ ಮಾಡಬೇಕಂತನೇ ಬೇಗ ಬಾಗಿಲು ತೆರೆದು ನೋಡು. ಏನಂತ ಆಗುತ್ತೆ ಕೇಳು. ಅದೇ ಕೃಷ್ಣಾವತಾರ ನಿಮ್ಗೆ ಕರೆ ಆಗಿದ್ರೆ ನೀವು ಅಲ್ಲೇ ಗೋಕುಲದಾಗ ಆಕಳ ಕಾಕು ದನ ಕಾಕು ಹುಡುಗರು ರೆಡಿ ಹುಡುಗಿಯರು ರೆಡಿ ರಮೇಶ್ ಕೂತ್ ಅಲ್ಲೇ ಹೋಗ್ರಿ, ಇಲ್ಲೇ ಕೆಲಸ ಅಂತಾಳ್ರಿ. ತುತಿ ಸತ್ಯಭಾಮ ಹೀಗಂತಾಳೆ, ನೀವು ಅಲ್ಲೇ ಗೊಲ್ಲರ ಮನೆಯೊಳಗೆ ಬೆಣ್ಣೆ ತಿಂದು ತಿನ್ಕೋತ ಆಕಳ ಕಾಕೋತ ಇರೋಗ್ರಿ ಅಂತಾರ್ರಿ. ಅದು ಹೇಳಿ ನಿಮಗೆ ತಿಳಿಲಿಲ್ಲ. ಸತ್ಯಭಾಮ ತಾಯಿ ಹೇಳೋದು ಕೇಳ್ರಿ, ಪಾಡಾತ್ ಬಿಡ್ರಿ. ದುಡಿಯೋದ ಉಣ್ಣಾಕ ಅನ್ನ ಸಿಕ್ಕರೆ ಯಾರಿಗೆ ಬೇಡತ್ತಾರು? ನಮ್ಮ ಹೆಣ್ಮಕ್ಳು ತಾವು ಹೆತ್ತ ಮಕ್ಕಳ ಮೊಮ್ಮಕ್ಕಳ ಗಿರಿಮಕ್ಕಳ ಇವೆಲ್ಲ ಹಾಲು ಮೊಸರು ಕೊಡೋದಿಲ್ಲ. ನೆಲುವೆ ಮೇಲೆ ಇಟ್ಟಿರ್ತಾರೋ ತಿನ್ಕೋತ ಅವನೇ ಎದ್ದು ಆತು ರಾತ್ರಿ ನಡ್ರಿ ಹೋಗೋನು. ದೂತೆ ಹಾಗೆಲ್ಲ ಚರ್ಚೆ ಮಾಡಬಾರ್ದು. ನಾನು ಹಾಗೆ ನನ್ನ ಭಕ್ತರ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಕಳ್ಳನಾಗಿ ಸತ್ವ ರಜೋ ತಮೋಗುಣಗಳ ಮಹತ್ವವನ್ನು ಲೋಕಕ್ಕೆ ತಿಳಿಸಿದ್ದೀನಿ. ಅದು ಹೆಂಗ್ರಿ ಸ್ವಾಮಿ? ಶ್ರೀಮಾನ್ ನಾರಾಯಣನ ಅವತಾರದ ಮೇಲೆ ವಸುದೇವ ದೇವಕರ ಹೊಟ್ಟೆಯಲ್ಲಿ ಕೃಷ್ಣನಾಗಿ ಹುಟ್ಟುವಾಗ ನಿಮ್ಮ ಮೂಲ ರೂಪವನ್ನು ಎಲ್ಲಿಟ್ಟಿದ್ರಿ? ಹಂಗಾದ್ರೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೂತೆ. ತೂತೆ ನನ್ನ ಮೂಲ ರೂಪವನ್ನು ಮೇರು ಪರ್ವತವೆಂಬ ಪಾರ್ವತಿ ಗುಹೆಯಲ್ಲಿ ಇರಿಸಿ ಬಂದಿದ್ದೆ. ದೇವಕಿ 7ನೇ ಗರ್ಭವನ್ನು ರೋಹಿಣಿ ಗರ್ಭಕ್ಕೆ ಎಷ್ಟನೇ ತಿಂಗಳಿಗೆ ಸ್ಥಳಾಂತರ ಮಾಡಿದರಿ? 7ನೇ ತಿಂಗಳಿಗೆ ಸ್ಥಳಾಂತರಿಸಿದಾಗ ರೋಹಿಣಿ ತಾಯಿ ಉದರದಿಂದ ನನ್ನ ಅನ್ನ ಬಲರಾಮ ಹುಟ್ಟಿದ. ಹಾಗೆ 8ನೇ ಗರ್ಭಕ್ಕೆ ನಾನು ದೇವಕಿಯ ತಾಯಿ ಉದರದಲ್ಲಿ ಜನಿಸಿ ಬಂದೆ. ನೀವು ಒಟ್ಟು ಎಷ್ಟು ರೂಪಗಳಿಂದ ಬ್ರಹ್ಮಾಂಡ ವ್ಯಾಪಿಸಿದಿರಿ? ತೂತೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ. ನಾನು 5,85,400 ಸಾರಿ ಬ್ರಹ್ಮಾಂಡದಲ್ಲಿ ಅಣುವಿನಲ್ಲಿ ವ್ಯಾಪಿಸಿಕೊಂಡಿದ್ದೀನಿ. ಒಂದೊಂದಾಗಿ ಎನಿಸುವುದಂತೂ ಅಸಾಧ್ಯ. ಹಂಗತ್ತನ್ರಿ ಸ್ವಾಮಿ. ತಾವು ಹಯಗ್ರೀವ ಅವತಾರವನ್ನೇ ಆಗ್ತಾ ಇಡಿದ್ರಿ, ಏನು ಕಾರಣ? ಅದ್ರ ವೃತ್ತಾಂತ ಏನ್ರಿ? ತೂತೆ ಶ್ರೀಮನ್ನಾರಾಯಣನಾದ ನಾನು ಆನಂದದಿಂದ ಕ್ಷೀರಸಾಗರದಲ್ಲಿದ್ದಾಗ ದೇವದಾನವರಿಗೆ ಏನಾಯ್ತು ಅಂತಂದ್ರೆ ಯುದ್ಧ ಮಾಡಬೇಕಾಗಿತ್ತು. ಆ ದೇವದಾನವರು ಕೂಡ ಯುದ್ಧ ಮಾಡಿದಂಥ ನನಗೆ ದಣುವಾಯಿತು. ನನ್ನ ಬೆಲ್ಲನ್ನು ತಲೆದಿಂಬ ಮಾಡಿಟ್ಟುಕೊಂಡು ವಿಶ್ರಾಂತಿಗಂತೆ ಮಲ್ಕೊಂಡಿದ್ದೆ. ಏನಾಯ್ತು ಸ್ವಾಮಿ? ಪರಮಾತ್ಮ ನೀವೇ ವಿಶ್ರಾಂತಿ ಎಂದು ಬಯಸಿ ಮಲಗಿದ್ರೆ ಈ ಲೋಕದ ವ್ಯವಹಾರ ನಡಿಬೇಕಲ್ರಿ. ಅದ ಏನಾಯ್ತು ಅಂತ ಹೇಳ್ತಾನೆ ಕೇಳು. ಹೇಳಿ ಸ್ವಾಮಿ. ಹಯಗ್ರೀವ ಅವತಾರ ನಿಮ್ಮ ಬಾಯಿಂದ ಕೇಳಿ ನಾನು ಧನ್ಯ ಆಗ್ತೇನೆ ರೀ. ಹೇಳಿ ಪರಮಾತ್ಮ. ನೋಡುತ್ತೆ, ಶಿವಶಂಕರ ಹಾಗೂ ಬ್ರಹ್ಮದೇವರು ನಾನು ಶಾಂತನಾಗಿ ತಲೆ ಎತ್ತಿದ ದಿಂಬಿನಂತೆ ಬಿಲ್ಲನ್ನಿಸಂತ ಬಿಲ್ಲ ತಲೆ ತಲೆಗಿಟ್ಟುಕೊಂಡು ಮಲಗಿದನ್ನು ಕಂಡು ನನ್ನ ಹೆಂಗಾದರೂ ಮಾಡಿ ಎಚ್ಚರಗೊಳಿಸಬೇಕು ಅಂತೇಳಿ ಚಿಂತೆ ಆಯ್ತು ಅವರಿಗೆ. ಅವ್ರು ನನ್ನನ್ನು ಹೆಂಗಾದರೂ ಮಾಡಿ ಎಬ್ಬರಿಸಬೇಕಾಗಿತ್ತು. ಮುಂದೇನು ಮಾಡಿದ್ರಿ ಅವರು ನಿಮ್ಮನ್ನು ಎಬ್ಬರಿಸಲಿಕ್ಕೆ? ಆಗ ಬ್ರಹ್ಮದೇವನು ತಾನೊಂದು ಒಮ್ರಿ ಕ್ರಿಮೆಯನ್ನು ನಿಮಿಸಿ ಅದೇನಿತ್ತು ನನ್ನ ಬಿಲ್ಲಿನ ದಾರವನ್ನು ಕಡಿಯುವಂತೆ ಮಾಡಿಬಿಟ್ಟ. ಒಮ್ರಿ ಕ್ರಿಮಿ ನಿಮ್ಮ ಬಿಲ್ಲಿನ ದಾರ ಕಡಿತು. ಆಗ ಅದರ ಹಿಡಿತಕ್ಕೆ ನನ್ನ ರುಂಡ ಏನಾಯ್ತು ಅಂದ್ರೆ ಮುಂಡದಿಂದ ಬೇರ್ಪಡೆ ಆಯಿತು. ಹರೇ ಪರಮಾತ್ಮ ಒಳ್ಳೆ ಆತಲ್ರಿ. ಮುಂದೆ ಏನಾಯ್ತು? ಅಯ್ಯೋ ಶಿವಣ ಹಿಂಗೆ ಆಗ್ಬೇಕಾಗಿರ್ತಲ್ಲ, ಆಗಬಾಗಿರ್ತಿತ್ತು. ಸ್ವಾಮಿ ಶಿರಸ್ಸು ಕಡಿದು ಹೋದ್ರಿಂದ ಇದೇನು ಸಾಮಾನ್ಯನ್ರಿ? ರುಂಡ ಕಡಿದಂದ್ರೆ ಯಪ್ಪ ನಿಮ್ಮ ಶರ ಕಡಿಲಿ ಬಿಡ್ರಿ,
ಅದು ಯಾರ್ದಾದ್ರೂ ಶಾಪ ಗೀಪ ಐತೇನ್ರಿ ನಿಮಗೆ? ಹೌದು ದೂತೆ, ನನ್ನ ಮಹಾಲಕ್ಷ್ಮಿ ನನಗೆ ಶಾಪ ಇಟ್ಟಿದ್ರು ನೋಡು. ಏನು ನೀವು ಮಾತಾಡ್ತೀರಿ? ಮಹಾಲಕ್ಷ್ಮಿ ಅಂದ್ರೆ ನಿಮ್ಮ ಹೆಂಡತಿ, ನೀವೇ ಶ್ರೀಮನ್ನಾರಾಯಣ. ಅವರು ನಿಮ್ಮ ಹೆಂಡತಿ ಇದ್ದರು, ನಿಮಗೆ ಯಾಕೆ ಅವ್ರು ಶಾಪ ಕೊಡ್ತಾರೆ? ಗಂಡನ ಶಿರಾಕಿಡ್ಲಿ ಅಂತ ಯಾರು ಅಂತಾರೆ? ಮಹಾಲಕ್ಷ್ಮಿ ನಿಮ್ಗೆ ಹೆಂಗೆ ಶಾಪ ಕೊಟ್ಟೋಡ್ರಿ? ನಮಗಂತೂ ಸಂಶಯ ಬರ್ತದೆ. ಹೇಳ್ರಿ ಪರಮಾತ್ಮ. ದೂತೆ ಏನೇ ಆಗಲಿ ಅದು ನನ್ನ ಲೀಲಾ ಅಂತೇಳಿ ನಿನಗೆ ಮೊದಲೇ ತಿಳಿದೀನಿ. ಇಲ್ಲಿ ಮಹಾಲಕ್ಷ್ಮಿ ನಿಮಿತ್ತವಾಗಿದ್ದಳು, ಕಾರಣ ಅವಳಿಗೆ ಯಾವ ದೋಷ ಕೊಡಲಿಕ್ಕೆ ಬರೋದಿಲ್ಲ. ನಮಗೇನಾದರೂ ಕಷ್ಟಗಳು ಬಂದರೆ ಅದಕ್ಕೆ ನಾವೇ ಕಾರಣ ವಿನಃ ಬೇರೆ ಯಾರೂ ಕಾರಣ ಅಲ್ಲ. ದೂತೆ ಏನೇ ಆಗಲಿ ನನ್ನ ಲೀಲಾ ಅಂತ ಹೇಳಿದಿನಲ್ಲ, ಅದಕ್ಕೆ ಈ ಬ್ಯಾಡ ಅಂದ್ರೆ ನಾಯಕನಲ್ಲಿ ನಿಮ್ಮ ಶಿರ ಎಲ್ಲಿ ಹೋಗ್ಬಿತ್ರಿ ಅನ್ನಟ್ಟು ಹೇಳ್ರಿ. ಮತ್ತು ನಿಮ್ಮ ದಡಕ್ಕೆ ಮುಂದೆ ಏನಾಯಿತು? ದೂತೆ ನನ್ನ ರುಂಡ ಶಿರಸ್ಸು ಹೋಗಿ ಕ್ಷಾರ ಸಮುದ್ರ ಅಂದರೆ ಕ್ಷೀರಸಾಗರದಲ್ಲಿ ಬಿದ್ದು ಬಿಡ್ತು. ಅದೇ ವೇಳೆಗೆ ರುಂಡ ರಹಿತವಂತ ದೇಹ ಶ್ರೀದೇವಿಯ ವಾಣಿಯಂತೆ ಬ್ರಹ್ಮದೇವ ಒಂದು ಕುದುರೆ ತಲೆಯನ್ನು ಕಡ್ದು ತಂದು ಹಚ್ಚಿಬಿಟ್ಟ. ಕೆಳಗೆ ಮನುಷ್ಯ ಶರೀರ, ಮೇಲ್ಗಡೆ ಕುದುರೆ ಮುಖ. ಅಂತೂ ಜಗದಂಬೆಯ ಕೃಪೆಯಿಂದ ನನ್ನ ಹಯಗ್ರೀವ ಅವತಾರ ಶುರು ಆಯ್ತು ನೋಡುತ್ತೆ. ಸ್ವಾಮಿ ಹಯಗ್ರೀವ ಅವತಾರ ಯಾಕೆ ತಾಳ್ಬೇಕಾತ್ರಿ? ನೋಡಿದ್ರೆ ದುಷ್ಟಮರ್ದನ ಶಿಷ್ಟ ಪರಿಪಾಲನೆ ಅಂತ ಹೇಳಿದ್ದೀನಿ. ನನ್ನ ಎಲ್ಲ ಅವತಾರಗಳಲ್ಲಿ ಹಯಗ್ರೀವ ಅವತಾರ ವಿಶೇಷದ ಮತ್ತು ಸಾಕ್ಷಸು ಮನ್ವಂತರದ 2ನೇ ಚತುರ್ಯುಗದಲ್ಲಿ ನನ್ನ ದತ್ತಾತ್ರೇಯ ಅವತಾರ ಆಗಿದೆ ಅಂತ ಭಾಳ ಸಂತೋಷ ಆಗ್ಬಿಡ್ರಿ ಸ್ವಾಮಿ. ಕೃಷ್ಣಾವತಾರಗಳು ಯಾವ್ಯಾವ ವಿದ್ಯೆಯನ್ನು ಯಾರ್ಯಾರಿಂದ ಕಲ್ತ್ರಿ? ನನ್ನ ಗುರುಗಳು ಯಾರು? ಸಾಂದೀಪ ಮಹರ್ಷಿಗಳ ಆಶ್ರಮದಲ್ಲಿ ಅವರ ದಿವ್ಯ ಸನ್ನಿಧಾನದಲ್ಲಿದ್ದುಕೊಂಡು ನಾನು ಸಕಲ ವೇದ ಉಪನಿಷತ್ತುಗಳನ್ನು ಅಂದರೆ ಆಯುರ್ವೇದ, ಧನುರ್ವೇದ, ಚತುರ್ವೇದ, ಸರ್ವಶಾಸ್ತ್ರಗಳ ಮಹತ್ವ, ಉಪಸಂಹಾರ, ಬ್ರಹ್ಮವಿದ್ಯೆ ಎಲ್ಲವನ್ನು ಕಲಿಸಿದರು. ಕಲಿತೆ. ಇಷ್ಟು ವಿದ್ಯೆ ಕಲಿತಂಗೆ ಬಿಡ್ರಿ. ಒಟ್ಟಾರೆ 64 ವಿದ್ಯೆ ಗುರುಗಳ ಹತ್ತಿರ ಕಲಿತೆ. ಹಾಗೇ ಗುರು ಕಾಣಿಕೆಯಾಗಿ ಹರಿಪ್ರಸಾದ ನಾಮದ ಗುರುಪುತ್ರನನ್ನು ಹುಡುಕಾಡಿ ಪಂಚದಂಡೈತರನ್ನು ಕೊಂದು ಯಮನವಸ್ಥೆಯಲ್ಲಿ ಅಂತ ಗುರುಪುತ್ರನನ್ನು ತಂದು ಒಪ್ಪಿಸಿ ಗುರುಗಳ ಒಂದು ಗುರುದಕ್ಷಿಣೆ ಕೊಟ್ಟೆ. ಋಣಭಕ್ತನಾದೆ ತೀತು ತೂತೆ ಹಾತ್ ಬಿಡ್ರಿ ಸ್ವಾಮಿ. ನೀವು ಎಷ್ಟು ದುಷ್ಟ ದೈತ್ಯರನ್ನು ಸಂಹಾರ ಮಾಡಿದ್ರಿ ಖರೆ. ಆದರೆ ಈ ಭೂಭಾಗ ಕಡಿಮೆನೇ ಯಾಕಾಗಲಿಲ್ಲದೆ ಮತ್ತು ತೂತೆ ನನಗೆ ಹೊರಗಿನ ಶತ್ರುಗಳು ಹೆಂಗಿದ್ರು ನನ್ನ ಒಳಗನೂ ಶತ್ರುಗಳು ಅಂದ್ರೇನ್ರಿ? ನನ್ನವರು ಯಾದವರು, ನನ್ನ ಕುಲದವರು ಅವರು ಶತ್ರುಗಳಿದ್ರಿ. ಯಾಕಂದರೆ ದುಷ್ಟರು ಇಲ್ಲೇ ಇರ್ತಾರೋ ಅಂತ ಹೇಳಕ್ಕೆ ಬರೋದು. ಅವ್ರು ಹೊರಗೆ ಇರ್ತಾರೋ ಒಳಗೂ ಇರ್ತಾರೋ, ಮನೆಯಾಗೂ ಇರ್ತಾರೋ ಹೊರಗೆ ಇರ್ತಾರೋ. ಹಂಗೆ ಸ್ವಜನರ ಅಂತ ಯಾದವರಲ್ಲಿ ಕೂಡ ದುಷ್ಟಿದ್ರು. ಅವರು ನಾಶವಾಗದೇ ಇರುವಾಗ ಭೂಮಿ ಮೇಲಿನ ಪಾಪ ಹೆಂಗೆ ಕಡಿಮೆ ಆಗ್ತೈತಿ? 56 ಕೋಟಿ ಯಾದವರಲ್ಲಿ ಕೆಲವರು ಅಧರ್ಮಿಯಾಗಿದ್ದರು. ನನ್ನ ಪುತ್ರ, ಪೌತ್ರ, ಪಪೌತ್ರ, ಅಪಾರ ಬಂಧು ಮಿತ್ರ ಪರಿವಾರದವರೇ 3,60,00,000 ಜನರಿರುತ್ತೆ. ಬಂದು ದೊಡ್ಡ ಪರಿವಾರ ಬಿಡ್ರಿ. ಮತ್ತು ನಿಮಗೆ 16,008 ಮಂದಿ ಹೆಂಡಂದಿರು ಅಂದಮೇಲೆ ಇಷ್ಟು ದೊಡ್ಡ ಬಾಳಿಗೆ ಇರಾಕಬೇಕಲ್ರಿ. ಹೌದು ತಿ. ನಮ್ಮ ಯದುವಂಶದ ಬಾಲಬಾಲಿಯರಿಗೆ ಶಿಕ್ಷಣವನ್ನು ಕೊಡುವುದಕ್ಕಾಗಿ ನಾನು 3,88,00,000 ಶಿಕ್ಷಕರನ್ನು ಗುರುಗಳನ್ನು ನೇಮಿಸಿದ್ದೆ. ಅಂತೂ ಪಾಡು ಮಾಡಿದ್ಬಿಡು ಸ್ವಾಮಿ. 16,000 ಮಂದಿ ಹೆಂಡ್ರ ಹೆಂಗೆ ತಾಳಿ ಕಟ್ಟಿದ್ರಿ ನೀವು? ನಮಗೆ ಒಂದೊಂದು ಹೆಂಡತಿ ಮಾಡ್ಕೋಬೇಕಾರೆ ರಗಡಾಗ್ತೈತಿ. ಇದೊಳ್ಳೆ ಸೋಜಿಗೆ ಆಗೈತೆ ರೀ. ಅದಕ್ಕೆ ಬಿಡಿಸಿ ಹೇಳ್ರಲ್ಲ. ತೂತೆ ನನಗೆ ಅಸಾಧ್ಯ ಎಂಬುದು ಏನೂ ಇಲ್ಲ. ಹಿಂದೆ 16,000 ಸ್ತ್ರೀಯರನ್ನು ನರಕಾಸುರನ ಕೋಟೆಯಿಂದ ಬಿಡಿಸಿ ತಂದು ಅವರ ಅಪೇಕ್ಷೆ ಅಂತ ಇತ್ತಂದರೆ ಕೃಷ್ಣ ಪರಮಾತ್ಮನೇ ನಮಗೆ ಗಂಡ ಆಗಬೇಕಂತ ಅನಿಸ್ತು. ಅದಕ್ಕಾಗಿ 16,000 ಕೃಷ್ಣ ರೂಪಗಳನ್ನು ಧರಿಸಿ ಪ್ರತಿಯೊಬ್ಬರನ್ನು ವಿವಾಹ ಮಂಟಪದಲ್ಲಿ ಹಸಿ ಮೇಲೆ ಕುಳಿತುಕೊಂಡು ಸಂತೋಷದಿಂದ ಅವರೆಲ್ಲರ ಕೊರಳಿಗೆ ನಾನು ಮಾಂಗಲ್ಯ ಕಟ್ಟಿದ್ದೀನಿ. ಆತು ಬಿಡ್ರಿ, ಶಬ್ಬಾಶಿಗಿರಿ ಮಾಡಿರಿ ಸ್ವಾಮಿ. ನೀವು ಬೈದಿಲ್ಲ ಅಂದ್ರೆ ನಾನು ಮಾತು ಕೇಳ್ತೀನಿ ರೀ, ನೀವು ಉತ್ತರ ಕೊಡ್ಬೇಕು ರೀ. ತೂತೆ ನಾನು ಇನ್ಯಾಕೆ ಬೈಲಿ? ನೀನು ನನ್ನ ಆಪ್ತಸಖಿ, ಮೊದಲಿನಿಂದಲೂ ನನ್ನ ಕೂಡ ಸವರ್ತಿಯಾಗಿ ಬೆಳೆದವು. ನಿನಗೇನು ಸಂಶಯ ಅದ ಅದನ್ನು ನೀನು ನನಗೆ ಕೇಳು, ಅದನ್ನು ನಾನು ಹೇಳ್ತೀನಿ, ನಿರ್ಭಯವಾಗಿ ಕೇಳುವ. ನೋಡು ಸ್ವಾಮಿ, ಲೆಕ್ಕದಾಗ 24 ತಾಸಿಗೆ ಒಂದು ದಿವಸ, ಹೌದಲ್ರಿ? ಹೌದು. 30 ದಿವ್ಸಕ್ಕೆ ಒಂದು ತಿಂಗಳು ರೀ, ಹೆಚ್ಚು ಕಡಿಮೆ. 12 ತಿಂಗಳಿಗೆ ಒಂದು ವರ್ಷ, ಅಂದ್ರೆ 365 ದಿವಸ. ಅದು ಇಲ್ರಿ, ಖರೆ ಅದು. ನೀನು ಲೆಕ್ಕ ಬರ್ಬೈತಿ 365 ದಿವಸ. ಮುಂದೆ 16,008 ಮಂದಿ ಹೆಂಡ್ರ ನಿನಗೆ. ಮತ್ತು ಒಬ್ಬಾಕಿ ಹೆಂಡತಿ ಕೂಡ ಸಂಸಾರ ಮಾಡಬೇಕಾದ್ರೂ ದೊಡ್ಡ ಕತೆ ಆಕತಿ. ನೀವು ಇಷ್ಟು ಮಕ್ಕಳನ್ನು ಹಡಿದ್ರಿ, ಅದು ಹೆಂಗೆ ನೀವು ಸಂಸಾರ ಮಾಡಿರ್ಬೇಕು ಅನ್ನೋದನ್ನು ನಮ್ಗೆ ಸೋಜಿಗೆ ಆಗೈತಿ. ಅದು ಏನು ನಾಚಿಕಿಡಿದೆಯ? ಇಂಥ ಮಾತುಗಳನ್ನ ಎಲ್ಲಿ ಕೇಳ್ಬೇಕು ಅನ್ನೋದು ಅದು ಗೊತ್ತಿಲ್ಲ. ನಮ್ಮ ಮೊದಲೇ ಹೇಳಿದನ್ನು ತಪ್ಪು ತಿಳ್ಕೊಬೇಡ ಅಂತೇಳಿ. ನಿಮ್ಮ ಅಂತರಂಗದ ಅಂತಃಪುರದ ಮಾತಾಗಿದ್ದರೂ ಕೂಡ ನಮ್ಮಂಥ ಸಾಮಾನ್ಯರಿಗೆ ಸೋಜಿಗೆ ಆಗೈತಿ ಪರಮಾತ್ಮ ಹೆಂಗೆ ಬಾಳೆ ಮಾಡಿರ್ಬೇಕಂತೇಳಿ. ನೀವು ನನ್ನ ಸುಮ್ಮನೆ ಬೇಯಕ್ಕೆ ಹೋಗ್ಬೇಡ್ರಿ.
ನೀವು 16,008 ಮಂದಿ ಹೆಂಡ್ರನ್ನು ಮಾಡಿಕೊಂಡು ಸುಳ್ಳು ಖರೇನೋ ಖರೆಯದ. 32,000 ಮೇಲೆ ಮಕ್ಕಳು ಹಡ್ದದ್ದು ಖರೇನೋ ಸುಳ್ಳು ಖರೆಯದ. ಹೆಂಡ್ರ ಹತ್ರ ಹೆಂಗೆ ಹೋದ್ರಿ ಮತ್ತು ಅವ್ರನ್ನ ಹೆಂಗೆ ರಮಿಸಿರಿ, ನಿಮಗೆ ಹೆಂಗೆ ಮಕ್ಕಳದು? ನಾ ಕೇಳಿದ್ರೆ ಏನಾರು ತಪ್ಪೈತೀನಿ ರೀ. ನೀನಷ್ಟೇ ಅಲ್ಲ, ನೀ ಎಲ್ಲಿ ಬೇಕಾದ್ರೆ ಯಾರನ್ನ ಬೇಕಾದ್ರೆ ಕೇಳಿ ನನಗೆ ಉತ್ತರ ಕೊಡು. ನಿನಗೆ ನಾನು ಪರವಾನಗಿ ಕೊಟ್ಟಿದ್ದೀನಿ. ಹಲದೂತೆ ಕರೆ ಇದೆ ನಿನ್ನ ಮಾತು. ನನ್ನ ಎದುರಿಗೆ ಇಷ್ಟೊಂದು ಧಿಮಾಕದ ಮಾತಾಗೆ ಮಾತಾಡ್ತಿ, ಇಲ್ಲಿನ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಲ್ವಾ? ಹೌದು ರೀ. ಮತ್ತು ದೂತೆ, ನಾನು ಪ್ರತಿದಿನವೂ 16,008 ನನ್ನ ಕೃಷ್ಣ ರೂಪಗಳನ್ನು ಧಾರಣ ಮಾಡಿಕೊಂಡು ಪ್ರತಿಯೊಬ್ಬ ಹೆಂಡರ ಬಳಿಯಲ್ಲಿ ನಾನು ರಮಿಸಿದ್ದೇನೆ. ಎಲ್ಲ ಅಂತಃಪುರದಲ್ಲಿ ಸ್ತ್ರೀಯರು ಕೂಡ ನಾನು ಸಂಸಾರವನ್ನು ಮಾಡಿದ್ದೀನಿ. ಯಾರಿಗೂ ಯಾವುದರಲ್ಲಿ ಕೊರತೆಯಾಗದಂತೆ ಅವರನ್ನು ನೋಡಿಕೊಂಡಿದ್ದೀನಿ. ಮಕ್ಕಳೊಂದಿಗೆ ನಲಿದೀನಿ, ಓಲೈಸಿದ್ದೀನಿ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀನಿ. ನನ್ನೆಲ್ಲ ರಾಣಿಯರ ಸ್ತ್ರೀಯರ ರಸರಾತ್ರಿಗಳನ್ನು ಸರಸ ಸಂತೋಷದಿಂದ ಅವರಿಗೆ ಇಷ್ಟ ಆಗುವವರೆಗೆ ಅವ್ರನ್ನ ಕೂಡ ನಾನು ರಮಿಸಿದ್ದು. ಅದರ ಫಲವಾಗಿ ಮಕ್ಕಳಾಗಿದ್ದಾವೆ. ಹೀಗಾಗಿ ಪ್ರತಿಯೊಬ್ಬ ಸ್ತ್ರೀಯಳಿಗೂ ಕೂಡ 10 ಮಂದಿ ಗಂಡ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಕ್ಕಳು ತಿಳಿತು. ಚೇ ಇದೇನು ಸಾಮಾನ್ಯ ಅನ್ಬಿಡ್ರಿಪ್ಪ. ನಮ್ಮಂಥವ್ರಿಗೆ ಇದೇನು ಒಂದೊಂದು ಹೆಂಡತಿನ ಸಂಭಾಳಿಸ್ಬೇಕಾರ ರಗಡಾಕತಿ. ನೀವು ಇಷ್ಟೆಲ್ಲ ಮಾಡಿರಿ. ಇದರಲ್ಲಿ ವಿಚಿತ್ರ ಏನಿಲ್ತತೆ. ನಾನು ಸರ್ವಾಂತರ್ಯಾಮ ಎಲ್ಲೆಲ್ಲೂ ತುಂಬಿರುವುದರಿಂದ ಅನಂತ ರೂಪಗಳನ್ನು ಧಾರಣ ಮಾಡೋದು ನನಗಿನ್ನ ಸಾಧ್ಯವೂ ಅಲ್ಲ. ನನಗೆ ಸಹಜವಾದಂಥ ಮಾತು. ಯಪ್ಪ, ಸಾಮಾನ್ಯ ಹುಡುಗಿ ಕೂಡಿಸಿ ಲಗ್ನ ಮಾಡಬೇಕಾದ್ರೆ 28 ಯುಗಗಳು ಬರ್ತಾವೆ. ಮುಂದೆ ನಿಮ್ದು 16,000 ಬಾಲ್ಯ ಅಂದ್ರೆ ಅಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಹೆಂಗೆ ಲಗ್ನ ಮಾಡ್ಕೊಂಡ್ರಿ, ಹೆಂಗೆ ಅದು ಸೂಜಿಗಾಗಿತ್ತು ರೀ. ಅದಕ್ಕೆ ಕೇಳಿ ಪರಮಾತ್ಮ ನಿಮ್ಮನ್ನ ಹಿಡಿಯಾಕೆ ನಮ್ಗೆ ಆಗೋದಿಲ್ಲ. ನಿಮ್ದು ಅಂಥ ಒಂದು ಶಕ್ತಿ ದೊಡ್ಡ ಪುಣ್ಯವಂತರಪ್ಪ. ಇಲ್ಲಾಂದ್ರೆ ಯಾರಿಗೆ ಅಭಯ ಅಂದ್ರೆ ಹೊರಗೆ ಸಿಗ್ಬೇಕು ಹೇಳ್ರಿ. ನಿಮ್ಮಂಥವ್ರಿಗೆ ಸೇವೆ ಮಾಡೋದು ನಮ್ಮ ಭಾಗ್ಯದ ರೀ. ತುತೆ ಅರ್ಥಪೂರ್ಣವಾದಂಥ ಮೂಲ ಪ್ರಶ್ನೆಯನ್ನೇ ಬಹಳ ಅಂದವಾಗಿ ಪ್ರೀತಿಯಿಂದ ಕೇಳ್ತಾ ಇದೆಯಲ್ಲ, ಅದಕ್ಕಾಗಿ ನಾನು ಹೇಳಲೇಬೇಕಾಗಿತ್ತು. ಇನ್ನು ಹೇಳ್ತಾ ಇದ್ದೀನಿ, ಬೇಕಾದ್ದನ್ನು ಕೇಳು. ಹಂಗಾದ ಸ್ವಾಮಿ, ನಿಮ್ಮನ್ನು ಎಷ್ಟು ಕೇಳಿದ್ರೂ ಕಡಿಮೆ ಅದ ರೀ. ಅಧರ್ಮದ ಕಾರ್ಯಗಳನ್ನು ಮಾಡಿದ್ರೆ ನರಕಕತಿ. ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ಪುಣ್ಯನ ಬರ್ತೈತಿ ಅಂತ ಹೇಳ್ತಾರೆ ಹಿರಿಯರು. ಆನಂದವೇ ಪರಮಾತ್ಮ. ಅದಕ್ಕೆ ತಮ್ಮ ಬಡ್ಡಿಗೇನೆ ಕೈ ಹಚ್ಚಿ ನಿಮ್ಮ ಸಂಸಾರದ ಪುಟ್ಟ ರಟ್ಟು ಮಾಡಿದ್ದೀನಿ ರೀ. ತಪ್ಪಾಗಿದ್ದರೆ ನನ್ನ ಮಾತು ನಿಮ್ಗೆ ಹೊಟ್ಟಾಗಿ ಹೋಗ್ಕೋರಿ ಪರಮಾತ್ಮ. ನಿಮಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸ್ತೀನಿ ನಿಮಗೆ.